ಬಿಗ್ ಅಪ್ಡೇಟ್ ಬರ್ತಾ ಇದೆ. ದೊಡ್ಡ ಐಇಡಿಯನ್ನ ಬಳಸಿ ಸ್ಫೋಟಕಗಳನ್ನ ಬಳಸಿ ಬ್ಲಾಸ್ಟ್ಗೆ ಸಿದ್ಧತೆಯನ್ನ ಮಾಡಲಾಗಿತ್ತಂತೆ. ಮೆಗಾ ಸಂಚನ್ನ ರೂಪಿಸಲಾಗಿತ್ತಂತೆ. ಮುಸಾವಿರ್ ಹಾಗೆಯೇ ಶಾರಿಕ್ ಗ್ಯಾಂಗ್ ನಿಂದ ಈ ಸಂಚು ಆಗಿತ್ತು ಅನ್ನೋ ಅಪ್ಡೇಟ್. ವಿದೇಶಗಳಿಂದ ಫಂಡಿಂಗ್ ಆಗಿರೋ ಬಗ್ಗೆನೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲಿ ಸಾಮ್ಯತೆಗಳು ಅಂತ ಬಂದಾಗ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್, ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿಯ ಸ್ಫೋಟಕಗಳನ್ನ ಬಳಸಲಾಗಿತ್ತಲ್ಲ. ಹಾಗಾಗಿ ಮುಸಾಫಿರ್ ತಾಹಾಗೆ ಶಾರಿಕ್ಗೆ ನಂಟಿತ್ತು ಅಂತ ಗೊತ್ತಾಗಿದೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ನಂಟಿದೆ. ದೊಡ್ಡ ದೊಡ್ಡ ನಗರಗಳನ್ನೇ ಈ ಉಗ್ರರು ಶಂಕಿತರು ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಮೆಗಾ ಸಂಚನ್ನ ರೂಪಿಸ್ತಾ ಇದ್ರಂತೆ. ಮುಸಾಫಿರ್, ತಾಹಾ, ಮಾಜ್ ಮುನೀರ್ ಎಲ್ಲ ಸ್ನೇಹಿತರು. ಮೂವರು ಶಂಕಿತರು ತೀರ್ಥಹಳ್ಳಿಯವರು. ಕೆಫೆ ಬ್ಲಾಸ್ಟ್ಗೆ ಮೂವರಿಂದಲೂ ಕೂಡ ಸಂಚಾಗಿತ್ತು. ದೊಡ್ಡ ದೊಡ್ಡ ನಗರಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋ ಅಂಶ ಬೇಲಿಗೆ ಬಂದಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಇವರೆಲ್ಲ ಸ್ನೇಹಿತರು, ತೀರ್ಥಹಳ್ಳಿ ಮೂಲದವರು, ದೊಡ್ಡ ರೀತಿಯಲ್ಲಿ ಸಂಚು ಮಾಡ್ತಿದ್ರು ದೊಡ್ಡ ದೊಡ್ಡ ನಗರಗಳನ್ನ. ಈ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಶರ್ಮಿತಾ, ಹಿಂದೆ ಮಂಗಳೂರು ಬ್ಲಾಸ್ಟ್ ಆಯಿತು. ಮಂಗಳೂರು ಬ್ಲಾಸ್ಟ್ ನಲ್ಲೇ ಪ್ರಮುಖ ಆರೋಪಿ ಶಾರಿಕ್. ಇದಾದಂತ ಬಳಿಕ ಒಂದು ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗುತ್ತೆ. ಆ ಒಂದು ಟ್ರಯಲ್ ಬ್ಲಾಸ್ಟ್ ನಲ್ಲಿ ಈಗಾಗಲೇ ಮಾಜ್ ಮುನೀರನ್ನ ಬಂಧನ ಮಾಡಿದ್ದಾರೆ ಮತ್ತು ಉಳಿದಂತ ಇಂದಿಬ್ಬರು ಅರಾಫತ್ ಅಲಿಯನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ರಾಮೇಶ್ವರಂ ಕೆಫೆ ಸಂಬಂಧವಾಗಿ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾನು ಕೂಡ ಬಂಧನ ಮಾಡಿದ್ದಾರೆ. ಈಗಾಗಲೇ ಒಂದು ಟ್ರಯಲ್ ಬ್ಲಾಸ್ಟ್ ನಲ್ಲಿ 3 ಜನರನ್ನ, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನಲ್ಲಿ ಓರ್ವ ಮತ್ತು ಈಗ ಕೆಫೆ ಬ್ಲಾಸ್ಟ್ ಅಲ್ಲಿ ಕೂಡ ಇಬ್ಬರು, ಒಟ್ಟು 6 ಜನರನ್ನ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಈ 6 ಜನರಿಗೂ ಕೂಡ ಅಷ್ಟೇ ಪರಿಚಯ ಇರುವಂತದ್ದು ಗೊತ್ತಾಗಿದೆ. ಯಾಕಂದ್ರೆ ಈ 6 ಜನರು ಕೂಡ ಅಷ್ಟೇ ಶಿವಮೊಗ್ಗದ ತೀರ್ಥಹಳ್ಳಿಯವರಾಗಿದ್ದಂತ ಕಾರಣಕ್ಕೋಸ್ಕರ ಇವರು 6 ಜನರು ಕೂಡ ಅಷ್ಟೇ 20 ಜನರನ್ನ ಸೇರಿಸಿಕೊಂಡು 2018ರಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬಂದು ಗುರಪ್ಪನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಮನೆಯಲ್ಲಿ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿರ್ತಾರೆ. ಅಲ್ಲಿ ಎನ್ಐಎ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಸುಮಾರು 2 ತಿಂಗಳುಗಳ ಕಾಲ ಆ ಒಂದು ಮನೆಯಲ್ಲಿ ಇವರು ಸಭೆಯನ್ನ ಮಾಡಿರ್ತಾರೆ. ಸಭೆ ಆದಂತಹ ಬಳಿಕ 20 ಜನರು ಕೂಡ ಅಷ್ಟೇ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿಂದ ಹೋಗಿರ್ತಾರೆ. ಆದ್ರೆ ಇದಾದಂತಹ ಬಳಿಕ ಆಗಿರುವಂತಹ ಬ್ಲಾಸ್ಟ್ಗಳೆಲ್ಲವೂ ಕೂಡ ಈ ಮಂಗಳೂರು ಬ್ಲಾಸ್ಟ್ ಆಗಿರ್ಬೋದು, ಶಿವಮೊಗ್ಗ ಒಂದು ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಜೊತೆಗೆ ಈಗ ನಡೆದಂತಹ ರಾಮೇಶ್ವರಂ ಕೆಫೆ ಆಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ ಈ ಒಂದು ಸಭೆ ಆದಂತಹ ಬಳಿಕ ಆಗಿರುವಂತಹ ಬ್ಲಾಸ್ಟ್ಗಳು. ಈ ಒಂದು ಕಾರಣಕ್ಕೋಸ್ಕರ ಎನ್ಐಎ ಅಧಿಕಾರಿಗಳು ಆ ಒಂದು 20 ಜನರು ಯಾರು ಅವತ್ತು ಬಂದಿದ್ರು ಅದರಲ್ಲಿ ಕೇವಲ ಈಗ ಎನ್ಐಎ ಅಧಿಕಾರಿಗಳು ಸಿಕ್ಕಿರುವಂತದ್ದು ಬರೀ 6 ಜನ ಮಾತ್ರ. ಹಾಗಾದ್ರೆ ಇನ್ನು 14 ಜನ ಎಲ್ಲಿದ್ದಾರೆ? 14 ಜನ ಬೇರೆ ಬೇರೆ ಕಡೆಗಳಲ್ಲಿ ಏನಾದ್ರು ಬ್ಲಾಸ್ಟಿಂಗ್ ಏನಾದ್ರು ಪ್ಲಾನ್ ಮಾಡಿದಾರಾ? ಜೊತೆಗೆ ಐಇಡಿ ಬ್ಲಾಸ್ಟ್ ಗಳನ್ನ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಅಷ್ಟೇ ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಗೊತ್ತಾಗಿದೆ. ಹಾಗಾದ್ರೆ ಎಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಏನಾದ್ರು ಬ್ಲಾಸ್ಟಿಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಇದೇ ಒಂದು ಕಾರಣಕ್ಕೋಸ್ಕರ ಮುಸಾವಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾವನ್ನ ಎನ್ಐಎ ಅಧಿಕಾರಿಗಳು ಆದಷ್ಟು ಬೇಗ ಬೆಂಗಳೂರಿಗೆ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿನ ಒಂದು ಎನ್ಐಎ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಪಡ್ಕೊಂಡು ತದನಂತರ ಈ ಎಲ್ಲಾ ಒಂದು ಅಂಶಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಶರ್ಮಿತಾ, ಮಂಜು ಆರ್ಯ, ಇನ್ನೊಂದ್ ಕಡೆ ಈ ಮುಸಾಫಿರ್ ಈಗ ಸಿಕ್ಬಿದ್ದಿದ್ದಾನಲ್ಲ, ಅದನ್ನ ಜೊತೆ ಮತ್ತೊಬ್ಬ ಶಂಕಿತ ಕೂಡ ಇದ್ದ. ಆತ ಯಾರು, ಆತನ ಹಿನ್ನೆಲೆ ಏನು ಅಂತ ಏನಾದ್ರು ಗೊತ್ತಾಗಿದೆ? ಅಟ್ ದ ಸೇಮ್ ಟೈಮ್ ಈತ ಬೇರೆ ಪ್ರಕರಣಗಳಲ್ಲೂ ಈ ಹಿಂದೆ ಇನ್ವಾಲ್ವ್ ಆಗಿದ್ನಾ? ಎಸ್, ಖಂಡಿತವಾಗ್ಲೂ ಶರ್ಮಿತೆ. ಇವಾಗ ಮಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಂತಹ ಮುಸಾವಿರ್ ಹುಸೇನ್ ಏನಿದ್ದಾನೆ, ಈತ 2020ರಲ್ಲೂ ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳಿಗೆ ಬೇಕಾಗಿದ್ದಂತಹ ಒಂದು ಶಂಕಿತ ಉಗ್ರ. ಅದರ ಜೊತೆಗೆ ಆತನ ಜೊತೆಗೆ ಅಬ್ದುಲ್ ಮತೀನ್ ತಾಹಾ ಎನ್ನುವಂತ ವ್ಯಕ್ತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅದೇ ಒಂದು ಅಬ್ದುಲ್ ಮತೀನ್ ತಾಹಾ ಮೇಲೆ ಕೂಡ ಅಷ್ಟೇ 2020ರಲ್ಲಿ ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆಗಿದೆ. ಆ ಒಂದು ಎಫ್ಐಆರ್ ನಲ್ಲಿ ಮುಸಾವಿರ್ ಹುಸೇನ್ ಹೆಸರು ಕೂಡ ಇಷ್ಟೇ, ಅಬ್ದುಲ್ ಮತೀನ್ ತಾಹಾ ಹೆಸರು ಕೂಡ ಇರುವಂತದ್ದು. ಇವರಿಬ್ರು ಕೂಡ ಅಷ್ಟೇ ಅವತ್ತು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಅಲ್ಲಿ ಅಬ್ಸ್ಕ್ಯಾಂಡ್ ಆದಂತವ್ರು ಎಲ್ಲಿಯೂ ಕೂಡ ಅಷ್ಟೇ ಪೊಲೀಸರು ಸಿಕ್ಕಿರೋದಿಲ್ಲ. ಆದ್ರೂ ಕೂಡ ಅಷ್ಟೇ 2020ನಲ್ಲಿ ನಾಪತ್ತೆ ಆದಂತವ್ರು 2023ರವರೆಗೂ ಕೂಡ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. 2024ರಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಸದ್ಯಕ್ಕೆ ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಅಷ್ಟೇ 2018ರಿಂದಲೂ ಕೂಡ ಅಷ್ಟೇ ಇವರಿಬ್ರು ಜೊತೆಯಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಇವರನ್ನ ಯಾರು ಇವರಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ರು, ಇವ್ರಿಗೆ ಫಂಡಿಂಗ್ ಎಲ್ಲಿಂದ ಬರ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ದುಬೈನಿಂದ ಒಂದಷ್ಟು ಫಂಡಿಂಗ್ ಇವರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಆದ್ರೆ ದುಬೈನಿಂದ ಯಾರು ಫಂಡ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯತೆ ಇರುವಂತದ್ದು. ಯಾಕಂದ್ರೆ ಇವ್ರದ್ದು ಯಾವುದೇ ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಇವ್ರದೇ ಆದಂತಹ ಒಂದಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಒಂದಷ್ಟು ಸ್ಫೋಟಕ ಸಾಮಗ್ರಿಗಳನ್ನ ಖರೀದಿ ಮಾಡಬೇಕಾಗಿರುತ್ತೆ, ಅವ್ರು ಉಳ್ಕೊಳ್ಳೋದಕ್ಕೆ ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಜೊತೆಗೆ ಅವ್ರು ಓಡಾಟ ಮಾಡೋದಕ್ಕೆ ಒಂದು ಬಸ್ ಚಾರ್ಜ್ ಆಗಿರ್ಬೋದು ಅಥವಾ ಇನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವ್ರದೇ ಅಂತ ಊಟ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ದುಡ್ಡಿನ ಅಗತ್ಯತೆ ಇರುವಂತದ್ದು. ಆದ್ರೆ ಇವರು ಒಂದು ಕಡೆ 2020ರಲ್ಲಿ ಇವ್ರ ಮೇಲೆ ಕೇಸ್ ಆಗುತ್ತೆ, ಇವರನ್ನ ಪೊಲೀಸರು ಹುಡುಕ್ತಿದ್ದಾರೆ ಅನ್ನೋ ಗೊತ್ತಾದಂತ ವೇಳೆಯಲ್ಲಿ ಇವರೆಲ್ಲೂ
ಎಲ್ಲೂ ಕೂಡ ಅಷ್ಟೇ ಹೊರಗಡೆ ಸ್ವತಂತ್ರವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಒಂದಷ್ಟು ಫಂಡಿಂಗ್ ನ ಅವಶ್ಯಕತೆ ಇರುತ್ತೆ. ಅದನ್ನ ಫಂಡ್ ಮಾಡ್ತಾರೆ. ಫಂಡ್ ಮಾಡಿದ ಬಳಿಕ ಅವ್ರಿಗೆ ಊಟ ವಸತಿ ಇರಬಹುದು, ಅಥವಾ ಅವರು ಸುತ್ತಾಟ ಮಾಡೋದಕ್ಕಾಗಿರ್ಬೋದು, ಅಥವಾ ಅವ್ರಿಗೆ ಬೇರೆ ಇನ್ನಿತರ ಏನಾದ್ರೂ ಉಪಕರಣಗಳನ್ನ ಖರೀದಿ ಮಾಡಿ ಬಾಂಬ್ ತಯಾರಿ ಮಾಡುವಂತದ್ದಾಗಿರ್ಬೋದು, ಅಥವಾ ವೆಪನ್ಸ್ ಆಗಿರ್ಬೋದು, ಇದೇನೇ ಬೇಕು ಅಂದ್ರೂ ಕೂಡ ಅಷ್ಟೇ ಅದಕ್ಕೆ ಹಣದ ಅವಶ್ಯಕತೆ ಇರುವಂತದ್ದು. ಹೀಗಾಗಿ ಹಣವನ್ನ ಬಹುತೇಕ ಬೇರೆ ಬೇರೆ ದೇಶಗಳಿಂದ ಹಣವನ್ನ ಇವರಿಗೆ ವರ್ಗಾವಣೆ ಮಾಡಿರುವಂತಹ ಒಂದು ಆಧಾರದವು ಕೂಡ ಈಗಾಗಲೇ ಎನ್ಐ ಅಧಿಕಾರಿಗಳಿದೆ. ಆದ್ರೆ ಯಾರು ಮತ್ತು ಯಾರಿಗೆ ಅವನು ಹಣವನ್ನ ಕಳಿಸಿದರೆ ಆ ಹಣವನ್ನ ಯಾವ ರೀತಿಯಾಗಿ ಇವರು ಸ್ವೀಕಾರ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಖಚಿತವಂತ ಮಾಹಿತಿ ಇಲ್ಲ. ಬಹುತೇಕ ಎನ್ಐ ಅಧಿಕಾರಿಗಳು ಇಬ್ಬರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಇದೆಲ್ಲದರ ಅಂಶಗಳು ಕೂಡ ಹೊರಗಡೆ ಬರುವಂತ ಸಾಧ್ಯತೆಗಳು ಇದೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.